ಮತ್ತೊಂದು ಸಾಕಷ್ಟು ಜನಕ್ಕೆ ಹೊಟ್ಟೆ ತುಂಬಬೇಕಂದ್ರೆ ದುಡಿಲೇಬೇಕು. ದುಡಿಯೋಕೆ ಹೋದ್ರೂ ನೆಮ್ಮದಿ ಇರಲ್ಲ. 10-15 ನಿಮಿಷಕ್ಕೆ ಆಫೀಸಿಂದ ಬಂದ್ಬಿಡೋದು, ಅಲ್ಲೇನೋ ಒಂದು ಸುಳ್ಳು ಹೇಳಿ ರೀಸನ್ ಬಂದ್ಬಿಡೋದು, ಮನೆಗೆ ಬಂದು ಆಫೀಸ್ ಬಗ್ಗೆ ಇನ್ನೇನೋ ಒಂದು ಸುಳ್ಳು ಹೇಳೋದು, ಹೋದ ಕಡೆ ನೆಮ್ಮದಿಲಿ ಕೂರೋಕ್ಕಾಗಲ್ಲ. ಈ ಸಮಸ್ಯೆಗಳೆಲ್ಲ ಏನಕ್ಕೆ ಅಂತ? ಖಂಡಿತ ಇರುತ್ತೆ ಸರ್. ಇದು ಬಂದು 2-3 ವಿಚಾರದಲ್ಲಿ ನಾವು ಇದು ಮಾಡ್ಬೋದು. ಒಂದು ಬಂದು ಆ ಮನುಷ್ಯನಿಗೆ ಏನಾದರೂ ಮಾನಸಿಕ ಸಮಸ್ಯೆ ಇದ್ದರೂ ಆ ಥರ ಆಗತ್ತೆ. ಮಾನಸಿಕ ಪ್ರಾಬ್ಲಮ್ ಇದ್ದರೂ ಮೊದಲನೇದಾಗಿ ನಾವು ಡೈರೆಕ್ಟಾಗಿ ನೋಡಿದಾಗ ತಕ್ಷಣ ಹೇಳೋಕ್ಕೆ ಅಂದರೆ ಮಾನಸಿಕ ಸಮಸ್ಯೆ, ಡಿಪ್ರೆಷನ್ ಇರ್ಬೋದು ಅಥವಾ ಕೋಬಿಯಾ ಇರ್ಬೋದು, ಅಂದರೆ ಒಂದು ಆಫೀಸರ್ನ ನೋಡಿದಾಗ ಆಗುವಂತಹ ಭಯ ಇರ್ಬೋದು, ಅಥವಾ ಕೆಲಸ ಮಾಡುವಾಗ ಜನಗಳನ್ನ ನೋಡಿ ಬರುವಂತಹ ಭಯ ಇರ್ಬೋದು. ಇದು ಒಂದು ರೀಸನ್ ಇರುತ್ತೆ. ಅದು ಆಲ್ಮೋಸ್ಟು ಆ ಥರ ಪ್ರಾಬ್ಲಮ್ ಜನರಲಾಗಿ ಹೇಳಿದಾಗ ಆ ಥರ ಇರುತ್ತೆ. ನಾವು ಇನ್ನೂ ಡೀಪಾಗಿ ಹಂಗಾಗೋದಕ್ಕೆ ಕಾರಣ ಏನು ಅಂತ ಹುಡುಕಿದಾಗ ಅದು ಬೇರೆದಕ್ಕೆ ಕನೆಕ್ಟ್ ಆಗಿರುತ್ತೆ. ಈಗ ನಾವು ತಕ್ಷಣ ನೋಡಿದಾಗ ಅದಿಂಥ ಪ್ರಾಬ್ಲಮ್ ಇದೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಹೌದು. ಈಗ ಅವ್ನಿಗೋದ ಅವ್ನ ತಲೆ ಸರಿ ಇಲ್ಲ, ಒಂದು ಅರ್ಧ ಗಂಟೆ ಕೆಲಸ ಮಾಡಿ ಬಂದ್ಬಿಡ್ತಾನೆ, ನಮ್ಗೆ ಅಷ್ಟೇ ಗೊತ್ತಿರುತ್ತೆ. ಅಥವಾ ಅವ್ನು ಹೋಗ್ತಾನೆ, ಈಗ ಅವನಿಗೆ ಅಲ್ಲಿ ಏನು ಕೆಲಸ ಮಾಡ್ಬೇಕಂತ ತಲೆ ಓಡೋದಿಲ್ಲ, ಏನೋ ಅವನಿಗೆ ಭಯ ಬಂದ್ಬಿಡ್ತಾನೆ, ಅಷ್ಟು ಗೊತ್ತಿರುತ್ತೆ. ಅದನ್ನು ನಾವು ಡೀಪಾಗಿ ಹೋಗಿ ಅದು ಯಾಕೆ ಆಗ್ತಾ ಇದೆ, ಯಾಕೆ ಆ ಥರ ಆಗ್ತಾ ಇದೆ ಅಂತ ನೋಡಿದಾಗ, ಈಗ ರೀಸೆಂಟಾಗಿ ಒಂದು ಕೇಸ್ ಬಂದಿತ್ತು. ರೀಸೆಂಟಾಗೆಲ್ಲ ಒಂದು 1 ವೀಕ್ ಆಗಿಲ್ಲ ಇನ್ನು. ಅವ್ರಿಗೇನು ಪ್ರಾಬ್ಲಮ್ ಅಂದರೆ ಕೆಲ್ಸಕ್ಕೆ ಹೋಗ್ತಾರೆ, ಹೋಗ್ಬಿಟ್ಟು ಕರೆಕ್ಟಾಗಿ 2 ಅವರ್ಸ್ ಇರ್ತಾರೆ. 2 ಅವರ್ಸ್ ಆದಮೇಲೆ ಅವ್ರ ಊರಿಗೆ ಬರೋದು ಒಂದು ಬಸ್ ಬರುತ್ತೆ. ಆ ಬಸ್ಸಲ್ಲಿ ನೀಟಾಗಿ ಬಂದು ಮನೆಗೆ ಬರ್ತಾರೆ, ಬಂದು ತಿನ್ಬಿಟ್ಟು ಮಲ್ಕೊತಾರೆ. ಮತ್ತು ಮಾರನೇ ದಿನ ಬೆಳಿಗ್ಗೆ ಹೋಗ್ತಾರೆ. ಆ ಬಸ್ ಬರೋರ್ಗೊಟ್ಟು ಇವಾಗ 10:30ಗೆ ಹೋಗ್ತಾರೆ, 12 ಗಂಟೆಗೆ ಬಸ್ಸು, 1.5 ಅವರ್ ಕೆಲಸ ಮಾಡ್ತಾರೆ, ನೀಟಾಗಿ ಆ ಬಸ್ ಹತ್ತು ಬರ್ತಾ ಇರ್ತಾರೆ. ಇದಕ್ಕೆ ರೀಸನ್ ಏನೋ, ಈಗ ಆ ಹುಡುಗನ್ನ ನಾವು ಕರೆಸ್ಕೊಂಡು ಮಾತಾಡಿದಾಗ, ಕನ್ಸಲ್ಟೇಷನ್ ಮಾಡಿದಾಗ ಅವರು ಡಿಪ್ರೆಷನ್ಲಿ ಇದ್ದಾರೆ, ಅವ್ರಿಗೆ ಮಾನಸಿಕ ಸಮಸ್ಯೆನೂ ಇದೆ, ಎಲ್ಲ ಥರದಲ್ಲೂ ಇದೆ, ಎಲ್ಲ ಕನೆಕ್ಟ್ ಆಗಿದೆ, ಇಲ್ಲ ಅಂತ ಇಲ್ಲ. ಆದರೆ ಹಂಗೆಲ್ಲ ಆಗೋದಕ್ಕೆ ಅಕಸ್ಮಾತ್ ರೀಸನ್ ಏನಿದೆ ಅಂತ ನಾವು ಹುಡುಕಿದಾಗ ಆ ಹುಡುಗನ ನಾವು ಹಿಪ್ನೋಟೈಸ್ ಮಾಡಿದ್ವಿ. ಓಕೆ, ಆದರೆ ಹಿಪ್ನೋಟೈಸ್ ಆದರು, ಅದೇ ಸ್ವಲ್ಪ ಪ್ರಮಾಣದಲ್ಲಿ ಆದರು, ಫುಲ್ 100% ರೀಚ್ ಆಗಲಿಲ್ಲ. ಅಲ್ಲಿ ಹೋದಾಗ ಏನಾಯಿತು ಅಂತಂದರೆ, ಅವ್ರಿಗೆ ಅವರು ಒಂದು ಬಾಡಿಯಲ್ಲಿ ಏನಿದೆ ಅಂತ ನೋಡಿದಾಗ ಅವರ ತಂದೆಯವರ ಒಂದು ಇದು ಕಾಣಿಸ್ತು, ಅವ್ರ ತಂದೆಯವರ ಒಂದು ಆತ್ಮ ಅವರಲ್ಲಿ ಕಾಣಿಸ್ತು. ಕಾಣಿಸಿದಾಗ ಅವರು ತಂಗಿ ಜೊತೆಯಲ್ಲೇ ಇದ್ರು. ತಂಗಿ ಜೊತೆಯಲ್ಲಿದ್ದಾಗ ಅದು ಯಾಕೆ ಬಂತು ಏನು ಅಂತ ಅಷ್ಟೊಂದು ಡೀಪಾಗಿ ಅವ್ರು ಹೋಗಲಿಲ್ಲ. ಬಟ್ ಅವ್ರ ತಂದೆಯವರ ಆತ್ಮ ಇದೆ ಅಂತ, ಅಂದರೆ ಅವ್ರ ತಂದೆಯವರ ಸಬ್ಕಾನ್ಷಿಯಸ್ ಮೇಲೆ ಇದಕ್ಕೆ ಕನೆಕ್ಟ್ ಆಗಿದೆ ಅಂತ ಪ್ರೂವ್ ಆಯ್ತದು. ಪ್ರೂವ್ ಆದ ಮೇಲೆ ಮತ್ತು ಅವರು ಅಷ್ಟೇ, ಅವರು ಮಾನಸಿಕವಾಗಿ ತುಂಬ ಇಲ್ಲವೇ ಇಲ್ಲ ಬಿಡಿ, 100ಕ್ಕೆ 95% ಡಿಪ್ರೆಷನ್ನು, ಮತ್ತು ಹುಚ್ಚರ ಥರ ಮಾತಾಡೋದು, ಈ ಥರ ಸಮಸ್ಯೆ. ಮತ್ತು ಅವರು ಅದಾದಮೇಲೆ ಮತ್ತು ಅವ್ರ ಸಿಸ್ಟರನ್ನು ನಾನು ಕೇಳಿದಾಗ ಅದು ಕರೆಕ್ಟ್ ಇತ್ತು. ಅವ್ರಿಗೆ ಆ ಫೀಲು ಆಗಿದೆ ಫ್ಯಾಮಿಲಿ ಮೆಂಬರ್ಸ್, ನನಗೆ ಹೇಳಿರಲಿಲ್ಲ ಅಷ್ಟೇ. ಅವರು ನನ್ನ ಕಡೆಯಿಂದ ಏನು ಬರುತ್ತೋ ನೋಡಿಕೊಂಡು ಆಮೇಲೆ ನನಗೆ ಹೇಳಬೇಕು ಅಂತ ಅವ್ರ ಮೈಂಡಲ್ಲಿ ಇತ್ತು. ನೋಡಿದಾಗ ಹೇಳಿದ್ರು ಅವರು, ಇದೆಲ್ಲ ಆದಮೇಲೆ ಹೇಳಿದ್ರು, ಮೇಡಮ್ ನೀವು ಹೇಳಿದ್ದು ಕರೆಕ್ಟು, ಇದೆಲ್ರಿಗೂ ಗೊತ್ತಿದೆ ಮನೇಲಿ ಈ ಥರ ಇದೆ ಅಂತ. ರೀಸನ್ ಏನು ಅಂತ ಅಂದರೆ, ಅವ್ರ ತಂದೆ ಯಾವುದೋ ಒಂದು ಓನಾಗಿ ಒಂದು ಕೆಲಸ ಮಾಡ್ತಾ ಇದ್ದಂಥವ್ರು. ಅಂದರೆ ಅವರ ಕ್ಯಾಸ್ಟ್ಗೆ ಸಂಬಂಧಪಟ್ಟು, ಅದನ್ನು ಹೇಳೋದು ಬೇಡ, ಅವ್ರಿಗೆ ಕ್ಯಾಸ್ಟ್ಗೆ ಸಂಬಂಧಪಟ್ಟಂತಹ ಒಂದು ಕುಲವೃತ್ತಿಯನ್ನು ಮಾಡ್ತಾ ಇದ್ದಂಥವ್ರು. ಕುಲವೃತ್ತಿಯನ್ನು ಮಾಡಬೇಕಾದ್ರೆ ಇವರು ಚಿಕ್ಕವರಿದ್ದಾಗೆ ಅವ್ರ ತಂದೆ ತೀರ್ಕೊಂಡಿದ್ದಾರೆ. ಅವ್ರಿಗೇನು ಆ ಕುಲವೃತ್ತಿ ಅಂದರೆ ಅವ್ರಿಗೆ ತುಂಬ ಭಕ್ತಿ. ಹಳೆ ಕಾಲದವ್ರಿಗೆ ಆಗಿ ಅಲ್ವಾ ಸರ್, ಅವರು ಚಪ್ಪಲಿ ಹೋದ್ರು ಸಹ ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಏನೇ ಕೆಲಸ ಮಾಡೋ ಕುಲವೃತ್ತಿ ಅಂದರೆ ಅವ್ರಿಗೆ ಬೇರೆ ಯಾವುದೂ ಇಲ್ಲ. ಅದು ಚಿಕ್ಕದನ ಇರಲಿ ದೊಡ್ಡದನ ಇರಲಿ ತುಂಬ ಇರುತ್ತೆ. ಆ ಥರ ಫೀಲಿಂಗ್ ಇಟ್ಕೊಂಡಿದ್ದಂಥ ಮನುಷ್ಯ ಅವರು. ಯಾವಾಗ ಗಂಡು ಮಕ್ಕಳು ಹುಟ್ಟಿನೂ ಆ ಕೆಲಸ ಯಾರೂ ಮಾಡಲಿಲ್ವೋ ಅದನ್ನು ಅವ್ರ ತಂದೆಗೆ ಸಹಿಸೋಕ್ಕಾಗಲಿಲ್ಲ, ಮುಂದುವರಿಸಲಿಲ್ಲ ಅಂತ. ಅದರಲ್ಲಿ ಇವರು ದೊಡ್ಡ ಮಗ ಆಗಿರೋದ್ರಿಂದ ಏನಾಯ್ತಂದರೆ ಇವ್ರ ಮೇಲೆ ಜಾಸ್ತಿ ಒಂದು ಇದಿರುತ್ತೆ, ಓ ನನ್ನ ಮಗ ನನ್ನ ವೃತ್ತಿಗೆ ಬರ್ತಾನೆ, ನನ್ನ ಮಗ ನಮ್ಮ ಕುಲವೃತ್ತಿಯನ್ನು ಮಾಡ್ತಾನೆ ಅಂತ ಒಂದು ಇರುತ್ತೆ. ಯಾವಾಗ ಅವರು ಆ ವೃತ್ತಿಯನ್ನು ಮಾಡದೆ ಬೇರೆ ಕೆಲಸವನ್ನು ಅವರು ಹುಡ್ಕೊಂಡೋದ್ರು, ಅದನ್ನು ಅವ್ರ ತಂದೆಗೆ ಸಹಿಸೋಕ್ಕೆ ಆಗಲಿಲ್ಲ. ಇವರು ಕೆಲಸಕ್ಕೆ ಸೇರ್ಕೊಳ್ತಿದ್ದಾಗೆ ಬಂದು ಅವರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಇವರು ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಅದರಲ್ಲಿದ್ದರೆ ಏನೂ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಯಾವಾಗ ಅವರು ಕುಲವೃತ್ತಿಗೆ ವಿರುದ್ಧವಾಗಿ ಬೇರೆ ಕಡೆ ಅಂತ ಹೋದ್ರು, ಆಗೇನಾಯಿತು, ಅವರ ತಂದೆಯ ಸಬ್ಕಾನ್ಷಿಯಸ್ ಮೈಂಡು ಇವ್ರಿಗೆ ಬಂದು ಕನೆಕ್ಟ್ ಆಯಿತು. ಯಾವಾಗ ಕನೆಕ್ಟ್ ಆದಲ್ಲಿ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ, ಅವ್ರನ್ನ ಏನೂ ಮಾಡೋಕ್ಕೆ ಬಿಡ್ತಾ ಇಲ್ಲ. ಆ ಥರ ಸಮಸ್ಯೆಗಳು ಸಹ ಇರುತ್ತೆ. ಅದಕ್ಕೆ ಪರಿಹಾರ ಕೊಟ್ಟರೆ ಕೊನೆಗೆ ಖಂಡಿತ ಅದಕ್ಕೆ ಏನು ಬೇಕೋ ಅದು ಪರಿಹಾರ ಕೊಡೋಂಗಿದ್ರೆ ಮಾತ್ರ ನಾವು ಕರ್ಕೊಂಡಿರ್ತೀವಿ. ನಮ್ದು ಹೇಗಿರುತ್ತೆ ಅಂದರೆ ಸರ್, ನಮ್ಮ ಸೆಂಟರಲ್ಲಿ
ನಾವು ಕನ್ಸಲ್ಟೇಷನ್ ಪಕ್ಕ ಇರಬೇಕು. ಅದ್ರಲ್ಲಿ ನಮಗೆ ನಮ್ಮ ಕೈಲಿ ಆದರೆ ಮಾತ್ರ ನಾವು ಕರ್ಕೊಳ್ತೀವಿ, ಆಗಿಲ್ಲ ಅಂದರೆ ಕರ್ಕೊಳ್ಳೋದಿಲ್ಲ. ಅದರಲ್ಲೂ ನಾವು ಹೇಳಿರ್ತೀವಿ ಈ ಥರ ಮಾಡಿಕೊಂಡು ಹೀಗೆ ರಿಸಲ್ಟ್ ಇರುತ್ತೆ, ಈ ಥರ ಇರುತ್ತೆ, ಎಲ್ಲವನ್ನ ನಾವು ಹೇಳಿರ್ತೀವಿ. ಎಲ್ಲವನ್ನ ಹೇಳಿದಾಗ ಅದಕ್ಕೆ ತಕ್ಕಾಗಿ ಅವರು ನಡ್ಕೊಂಡ್ರೆ ರಿಸಲ್ಟು 100% ಬಂದೇ ಬರುತ್ತೆ.